ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಆರ್.ಕೆ. ಕುಂದಾಪುರ. ಇವತ್ತು ನಾನೊಂದು ಕಾನ್ಸೆಪ್ಟ್ ವಿಷಯ ಏನಂತ ಹೇಳಿದರೆ, ಈಗ ವಾಹನಗಳು ಈ ಸೈಡಿಗೆ ಬರ್ತಿದ್ವಲ್ಲ, ನಾವು ಆಲ್ಮೋಸ್ಟ್ ವಾಕ್ ಮಾಡುವಾಗ ಯಾವತ್ತು ಉಲ್ಟಾ ಸೈಡಲ್ಲಿ ವಾಕ್ ಮಾಡಬೇಕಾಯ್ತಾ. ಗಾಡಿಗಳು ನಮ್ಮ ಎದುರಿಂದ ಬರ್ತಾಯಿದ್ರೆ ಆ ಸೈಡಿಗೆ ನಾವು ಎದುರು ಹಾಕ್ಕೊಂಡು ವಾಕ್ ಮಾಡಬೇಕು. ಯಾಕಂತ ಹೇಳಿದರೆ ಗಾಡಿ ನಮ್ಮ ಬಂದಾಗ ಸೈಡ್ ಹೋಗಬೇಕು, ಏನೋ ಹಿಂದ್ಗಡೆ ಹೋಗ್ಬೇಕು ಅನ್ನೋದು ಪಟ್ಟ ತಲೆಗೆ ಬರುತ್ತೆ. ಸೈಡ್ ಹೋಗಿ ಜೀವನ ಉಳಿಸ್ಕೊಳ್ಬೋದು, ದೊಡ್ಡ ಆಘಾತ ಆಗೋದನ್ನು ತಪ್ಪಿಸ್ಕೊಳ್ಬೋದು. ಕೆಲವ್ರು ಏನು ಮಾಡ್ತಿರ್ತಾರೆ ಅಂತ ಹೇಳಿದರೆ, ಈಗ ಅಲ್ಲೊಬ್ರು ಬರ್ತಾ ಇದ್ದಾರೆ ನೋಡಿ, ಉಲ್ಟೋದಲ್ಲಿ ಬರ್ತಾರೆ. ಆವಾಗ ಏನಾಗುತ್ತೆ ಅಂತ ಹೇಳಿದರೆ, ನಿಮಗೆ ಹಿಂದೆ ಬರ್ತಿರೋ ಗಾಡಿ ಬಗ್ಗೆ ಅಷ್ಟೊಂದು ಐಡಿಯಾ ಇರಲ್ಲ. ದೊಡ್ಡ ಗಾಡಿ ಬರ್ತಿದ್ದು, ಚಿಕ್ಕ ಗಾಡಿ ಬರ್ತಿರೋದು ಅಂತ, ಅದೆಲ್ಲಾದರೂ ಅಪಘಾತ ಆಗ್ಬೋದು. ಬಿ ಕೇರ್ಫುಲ್ಲು. ರೋಡಲ್ಲಿ ವಾಕ್ ಮಾಡುವಾಗ ಅಥವಾ ವಾಕಿಂಗ್ ಮಾಡುವಾಗ ಕಂಪಲ್ಸರಿ ಉಲ್ಟಾ ರೇಂಜಲ್ಲಿ ವಾಕ್ ಮಾಡೋದನ್ನು ಕಲ್ತ್ಕೊಳ್ಳಿ. ಯಾಕಂದರೆ ಇದು ನಿಮ್ಗೆ ಸೇಫ್ಟಿ ಪರ್ಪಸ್ಸಿಗೋಸ್ಕರ. ಹಿಂದೆ ಬಂದ ಗಾಡಿಯನ್ನು ನಮ್ಗೆ ಇಮಿಡಿಯೇಟ್ಲಿ ಫೈಂಡ್ ಔಟ್ ಮಾಡಲಿಕ್ಕಾಗಲ್ಲ. ಬಿ ಕೇರ್ಫುಲ್ ಯಾವಾಗಲೂ, ಆಯಿತಾ. ಥ್ಯಾಂಕ್ ಯು, ಬಾಯ್ ಬಾಯ್.